Dear students, welcome to NSS Career Academy class. This is all about nuclear energy class. Okay, ಇವತ್ತಿನ ವಿಷಯ ಅಣುಶಕ್ತಿ. ಸ್ಟೂಡೆಂಟ್ಸ್, ಅಣುಶಕ್ತಿ ಅಂದ ತಕ್ಷಣ ನಿಮ್ಮೆಲ್ಲರಲ್ಲಿ ತಲೆಗೆ ಬರೋದೇನಂತಂದ್ರೆ ಅಣು ಬಾಂಬ್. ಸ್ಟೂಡೆಂಟ್ಸ್, ಇವತ್ತಿನ ಈ ಕ್ಲಾಸ್ ಈ ಅಣುಶಕ್ತಿಯ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಅಣುಶಕ್ತಿ ಸರ್, ಅಣುಶಕ್ತಿ ಇದನ್ನ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ, ಇದನ್ನು ನಾವು ಮೆಡಿಕಲ್ ಫೀಲ್ಡ್ದಾಗ, ಇದನ್ನು ನಾವು ರಿಸರ್ಚ್ ಫೀಲ್ಡ್ದಾಗ ಮತ್ತು ಆಸ್ ಯೂಶುವಲ್ ಅಣು ಬಾಂಬ್ ತಯಾರು ಮಾಡಲು ಫಾರ್ ಸೇಕ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ದೀಸ್ ಆರ್ ಆಲ್ ಪರ್ಪಸ್ ವಿ ಕ್ಯಾನ್ ಯೂಸ್ ದಿಸ್ ನ್ಯೂಕ್ಲಿಯರ್ ಎನರ್ಜಿ. This play a very important role in the modern world because every nation would like to safeguard their country. There is a big weapon to safeguard their country is nuclear energy. Of course, ಪ್ರತಿಯೊಂದು ದೇಶವು ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಇವತ್ತು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಲು ಪ್ರಯತ್ನಿಸುತ್ತಿವೆ. 4 ಅಣುಶಕ್ತಿ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು ಎನ್ನುವಲ್ಲಿ ತುಂಬಾ ಹೆಮ್ಮೆ ಅನಿಸುತ್ತೆ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಅಣುಶಕ್ತಿ ಎಂದರೇನು, ಅಣುಶಕ್ತಿ ಶಕ್ತಿಯಾಗಿ ಹೇಗೆ ಪರಿಣಮಿಸಿದೆ, ಅಣುಶಕ್ತಿಯನ್ನು ನಾವು ಯಾವ ತರ ಬಳಸ್ಕೊತಾ ಇದ್ದೀವಿ ಮತ್ತು ಇನ್ನೊಂದು ಭಾರತ ಈ ಅಣುಶಕ್ತಿಯಲ್ಲಿ ಅನೇಕ ಏರುಪೇರುಗಳನ್ನ ಕಂಡಿದೆ. ಇದನ್ನ ನಾನು ಡಾರ್ಕ್ ಸೈಡ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಇಂಡಿಯಾ ಅಂತ ಕರಿತೀನಿ. ಅದನ್ನ ಕೂಡ ನಾವು ಇವತ್ತ ನೋಡೋಣ. ಓಕೆ, ಸ್ಟಾರ್ಟ್. ಈ ನ್ಯೂಕ್ಲಿಯರ್ ಎನರ್ಜಿ ಹೇಗೆ ತಯಾರು ಮಾಡುತ್ತೆ ಅಂತಂದ್ರೆ ನೋಡಿ, ನ್ಯೂಕ್ಲಿಯರ್ 2 ತರ ಎನರ್ಜಿನ ತಯಾರು ಮಾಡುತ್ತೆ. ಒಂದು ಫ್ಯೂಷನ್, ಇನ್ನೊಂದು ಫ್ಯೂಷನ್ ಅಂತ. ಫ್ಯೂಷನ್ ಅಂದ್ರೆ ಏನು ಸರ್ ಅಂತ? ಸರ್, ಐ ಹ್ಯಾವ್ ರೋಟ್ ಸಮ್ ಆಫ್ ಎಕ್ಸಾಂಪಲ್ ಆಫ್ ನ್ಯೂಕ್ಲಿಯರ್ ಎನರ್ಜೀಸ್. ಓಕೆ, ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ, ಬೆರೇನಿಯಂ, ಈ ತರ ಸಮ್ ಅದರ್ ನ್ಯೂಕ್ಲಿಯರ್ ಎನರ್ಜೀಸ್ ಆರ್ ದೇರ್. ಓಕೆ, ಅದರಲ್ಲಿ ಈ ಫ್ಯೂಷನ್ ಅಂದ್ರೆ ಏನು ಅಂತಂದ್ರೆ ಈ ಯುರೇನಿಯಂದಾಗ ನ್ಯೂಟ್ರಾನ್ಸ್ ಹೋದ್ವು ತಿಳ್ಕೊರಿ, ಎನರ್ಜಿ ಏನಾಗ್ತದ ಮಲ್ಟಿಪ್ಲೈ ಆಗ್ತದ. ಏನಾಗ್ತದ್ರಿ? ಎನರ್ಜಿ ಮಲ್ಟಿಪ್ಲೈ ಆಗ್ತದ. 2 ಹೋಗಿ 4 ಆಗ್ತಾವ, 4 ಹೋಗಿ 8 ಆಗ್ತಾವ. ಈ ತರ ಮಲ್ಟಿಪ್ಲೈ ಆಗಿ ಸ್ಪ್ಲಿಟ್ ಆಗ್ತದೆ ಎನರ್ಜಿ ಸ್ಪ್ಲಿಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. 2 ಹೋಗಿ 4 ಆಗ್ತಾವ, 4 ಹೋಗಿ 8 ಆಗ್ತಾವ. ಹೀಗೆ ಇದಕ್ಕೆ ಏನಂತ ಕರಿತೀವಿ ನಾವು? ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಅಫ್ ಕೋರ್ಸ್ ನ್ಯೂಕ್ಲಿಯರ್ ಎನರ್ಜಿ, ಈ ಯುರೇನಿಯಂ ಪವರ್ ಜನರೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತದೆ? ಅಲ್ಲಿ ಫ್ಯೂಷನ್ ಜನರೇಟ್ ಆಗುತ್ತೆ. ದಟ್ ಈಸ್ ಅ ಪ್ರೊಸೆಸ್. ಓಕೆ, ಎನರ್ಜಿ ಸ್ಪ್ಲಿಟ್ ಆಗುತ್ತೆ. ಏನ್ ಹೋಗಿ ನ್ಯೂಟ್ರಾನ್ಸ್ ಹೋಗಿ ಒಳಗಡೆ ಎನರ್ಜಿ ಎಮಿಟ್ ಆಗಿ ಸ್ಪ್ಲಿಟ್ ಆಗಿ 2 ಹೋಗಿ 4, 4 ಹೋಗಿ 8 ಈ ತರ ಮಲ್ಟಿಪ್ಲೈ ಆಗೋದು ಹೋಗ್ತದೆ. ಅದಕ್ಕೆ ಏನ್ ಕರಿತೀವಿ ನಾವು? ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ ಫ್ಯೂಷನ್ ಅಂತ ಕರಿತೀವಿ ಯುರೇನಿಯಂ. ನೆಕ್ಸ್ಟ್ ಫ್ಯೂಷನ್ ಅಂದ್ರೆ ಏನು ಸರ್? ಹೈಡ್ರೋಜನ್ ಹೋಗುತ್ತೆ. ಇದೆಲ್ಲ ಜಾಸ್ತಿ ಸೂರ್ಯನಲ್ಲಿ ಆಗುತ್ತೆ ನೋಡ್ರಿ ಫ್ಯೂಷನ್. ಈ ತರ ದಿಸ್ ಇಸ್ ಒನ್ ಆಫ್ ದಿ ಪ್ರೊಸೆಸ್ ಟು ಜನರೇಟ್ ಪವರ್ ಬೈ ದಿ ನ್ಯೂಕ್ಲಿಯರ್. ಓಕೆ, ಅದು ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ, ಬೆರೇನಿಯಂ. ದೇರ್ ಆರ್ ಸಮ್ ಅದರ್ ಎಕ್ಸಾಂಪಲ್ಸ್ ಆಫ್ ದಿ ನ್ಯೂಕ್ಲಿಯರ್ ಆರ್ ದೇರ್. ಓಕೆ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ನೋಡಿ, ಅಪ್ರಾಕ್ಸಿಮೇಟ್ಲಿ 20 ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಆರ್ ದೇರ್ ಇನ್ ಅವರ್ ಇಂಡಿಯಾ. 20ಕ್ಕಿಂತಲೂ ಹೆಚ್ಚಿನ ಅಣುಶಕ್ತಿ ಕೇಂದ್ರಗಳು ಭಾರತದಾಗ ಅವ. ಬಟ್ ನಾನು ಬರ್ತಿರೋದು ಒಂದು 8 ಬರ್ತೀನಿ. ಬಿಕಾಸ್ ಸಮ್ ಮೇಜರ್ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಐ ಹ್ಯಾವ್ ರೋಟ್ ಆನ್ ದಿ ಬೋರ್ಡ್. ಓಕೆ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಫಸ್ಟ್ ಭಾರತದಾಗ ಇರಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗ್ಯದ್ರಿ ಸರ್ ಅಂತಂದ್ರೆ ಯಾವುದು? ಮಹಾರಾಷ್ಟ್ರದ ತಾರಾಪುರ್. 1969ದಾಗ ಎಸ್ಟಾಬ್ಲಿಷ್ ಆಯ್ತು. 1969ದಾಗ ಇದು ಎಸ್ಟಾಬ್ಲಿಷ್ ಆಯ್ತು. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ವಿತ್ ದ ಹೆಲ್ಪ್ ಆಫ್ USA. ಅಮೆರಿಕಾದ ಸಹಯೋಗದಿಂದ ಭಾರತದ ಮೊಟ್ಟ ಮೊದಲ ಮಹಾರಾಷ್ಟ್ರದಲ್ಲಿ ತಾರಾಪುರಿನಲ್ಲಿ ಅಣುಶಕ್ತಿ ಕೇಂದ್ರವನ್ನ ಸ್ಥಾಪಿಸಲಾಯಿತು. ಸುಮಾರು ಸಲ ಈ ಪ್ರಶ್ನೆಯನ್ನ ಕೇಳ್ಯಾರ. ನೆಕ್ಸ್ಟ್ ನೋಡ್ರಿ, ಕುಂದನ್ಕುಳಂ, ತಮಿಳುನಾಡು. ಭಾರತದ ಪ್ರಸ್ತುತ ಅತಿ ದೊಡ್ಡ ಅಣುಶಕ್ತಿ ಸ್ಥಾವರ ಏನಾದ್ರೂ ಅದ ಅಂದ್ರೆ ಅದ್ಯಾವುದು? ತಮಿಳುನಾಡಿನ ಕುಂದನ್ಕುಳಂ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಅಣುಶಕ್ತಿಯನ್ನ ಉತ್ಪಾದಿಸುತ್ತಿರುವ ರಾಜ್ಯ ಯಾವುದು ಅಂತಂದ್ರೆ ತಮಿಳುನಾಡು. ಆಯ್ತಾ? ಈ ತರ ಸರ್, ಇದು ಯಾವ ರಾಷ್ಟ್ರದ ಸಹಯೋಗದಿಂದ ಎಸ್ಟಾಬ್ಲಿಷ್ ಆಗ್ಯದ ಅಂದ್ರೆ ನೀವು? ರಷ್ಯಾದ ಸಹಯೋಗದಿಂದ ಆರಂಭಗೊಂಡಂತ ಕುಂದನ್ಕುಳಂ ತಮಿಳುನಾಡಿಂದು ಇವತ್ತು ಅತಿ ದೊಡ್ಡ ಅಣುಶಕ್ತಿ ಸ್ಥಾವರದ ಭಾರತದ. ಓಕೆ, ನೆಕ್ಸ್ಟ್ ರಾಜಸ್ಥಾನದಾಗ ನೋಡ್ರಿ ರಾವತ್ ಭಟ್ಟ.
ಕರ್ನಾಟಕದಾಗದ ಕೈಗಾ. ಕೈಗಾ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ನೆಕ್ಸ್ಟ್ ಕಲ್ಪಕಂ ತಮಿಳುನಾಡು. ಉತ್ತರ ಪ್ರದೇಶದ ನರೋರಾ, ಗುಜರಾತಿನ ಚಕ್ರಪಾರ ಮತ್ತು ಉತ್ತರ ಪ್ರದೇಶದ ಗೋರಖ್ಪುರ್. ಉತ್ತರ ಪ್ರದೇಶದ ಗೋರಖ್ಪುರ್ ಅಣುಶಕ್ತಿ ಸ್ಥಾವರ ಅಂಡರ್ ಕನ್ಸ್ಟ್ರಕ್ಷನ್ ದಾಗ. ಇಟ್ ಈಸ್ ಇನ್ ದಿ ಕನ್ಸ್ಟ್ರಕ್ಷನ್ process. Okay, these are all major important nuclear power plants in our India. Next ಬರೋಣ, India's nuclear reactor type. Okay, sir, ನಾನು ಹೇಳಿದೆ ನಿಮಗೆ, that is a process which nuclear generate electricity. It might be fission or fusion. ಹಾಗಣ ಹೇಳಿದ್ವಿ. ಓಕೆ, ಈ ಪ್ರೊಸೆಸ್ ಮಾಡುವಲ್ಲಿ ಇದು ಹೆಂಗೆ ಪ್ರೊಸೆಸ್ ಮಾಡ್ತಾವ ಅಂದ್ರೆ, ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡ್ತಾವ ಅಂದ್ರೆ ವಾಟರ್ ಬಾಯ್ಲ್ ಮಾಡ್ತಾರೆ. ವಾಟರ್ ಬಾಯ್ಲ್ ಅಂದ್ರೆ ನೀರನ್ನ ಕುದಿಸ್ತಾವ. ಕುದಿಸಿ ಆ ಹೀಟ್ ಆಗಿದ್ರಿಂದ ಇಲ್ರಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಈ ಏನ್ ಪ್ರೊಸೆಸ್ ನಡೀತಾವ ನೋಡ್ರಿ, ಅದಕ್ಕೆ ಏನ್ ಕರಿತೀವಿ ನಾವು? ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಯರ್ ರಿಯಾಕ್ಟರ್. ನಮ್ಮ ಇಂಡಿಯಾದಾಗ 2 ತರ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅವ. ಒಂದು ಹೆವಿ ವಾಟರ್ ರಿಯಾಕ್ಟರ್, ಇನ್ನೊಂದು ಲೈಟ್ ವಾಟರ್ ರಿಯಾಕ್ಟರ್ಸ್ ಅಂತ ಹೇಳಿ. ಹೆವಿ ವಾಟರ್ ರಿಯಾಕ್ಟರ್ ಅಂದ್ರೆ ಏನ್ ಸರ್ ಅಂದ್ರೆ, ಅಲ್ಲಿರುವಂತಹ ವಾಟರ್ ಏನ್ ಇರ್ತಾವ ನೋಡ್ರಿ, ಹೈ ಬಾಯ್ಲಿಂಗ್ ಪಾಯಿಂಟ್ ಇರ್ತಾವ. ಹೆಚ್ಚಿನ ಬಾಯ್ಲಿಂಗ್ ಪಾಯಿಂಟ್ ಇರುವಂತಹ ಒಂದು ವಾಟರ್ ಏನಂತೀವಿ, ಹೆವಿ ವಾಟರ್ ರಿಯಾಕ್ಟರ್ ಅಂತ ಕರಿತೀವಿ. ಸರ್ ಬಾಯ್ಲಿಂಗ್ ಪಾಯಿಂಟ್ ಕಮ್ಮದ, ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಕಮ್ಮದ, ಅದಕ್ಕೆ ಏನ್ ಕರಿತೀವಿ? ಲೈಟ್ ವಾಟರ್ ರಿಯಾಕ್ಟರ್ ಅಂತ ಕರಿತೀವಿ. ರಿಯಾಕ್ಟರ್ ಅಂದ್ರೆ ಏನು? ದೇರ್ ಇಸ್ ಅ ಪ್ರೊಸೆಸ್ ಕನ್ವರ್ಟ್ ಎನರ್ಜಿ ಕನ್ವರ್ಟ್ ಆಗ್ತದೆ. ವಾಟರ್ ಹೀಟ್ ಎನರ್ಜಿಯೇ ಕನ್ವರ್ಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ರಿಯಾಕ್ಟರ್. ಓಕೆ, ದಿಸ್ ರಿಯಾಕ್ಟರ್ ಕನ್ಸಿಸ್ಟಿಂಗ್ ವಾಟರ್, some water boiling point is high, that is called high water reactor. Some water boiling point is low, that is light water reactor. Like this, both we have this kind of water reactor in the nuclear energy resources. Okay, next nodi, nuclear power plant. Nuclear energy is clear and pollution free resources. Yes, ಬಹಳ ಮಂದಿ ಗೊತ್ತಿಲ್ಲ. ನ್ಯೂಕ್ಲಿಯರ್ ಏನದ ನೋಡ್ರಿ, it is pollution free. Yes, there is no any pollution. But ಬಹಳ ಕ್ಲೀನ್ ಆಗಿರುತ್ತೆ. Of course, it should not be leakage. ಇದು ಲೀಕೇಜ್ ಆಗಬಾರ್ದು. Because high radio active, could be damage lives. Okay, ಅದರಿಂದ ರೇಡಿಯೋ ಏನು ಎಮಿಟ್ ಆಗ್ತದೆ ನೋಡ್ರಿ, ರೇಡಿಯೋ ಎನರ್ಜಿ, ಅದು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಬಟ್ ಅದಕ್ಕೆ ಬಿಟ್ಟು ಅದು ಲೀಕೇಜ್ ಆಗಲಿಲ್ಲ ಅಂತಂದ್ರೆ there is no any side effect of this nuclear power plants, nuclear energies. ಓಕೆ, ನೋಡಿ ನಮ್ಮ ಇಂಡಿಯಾದಾಗ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗೂ ಕಂಟ್ರೋಲ್ ಮಾಡೋದು ಒಂದು ಕಂಪನಿ ಅದ ರೀ. ಯಾವುದು ಅಂತಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCIL ಅಂತ ಹೇಳಿ. ಓಕೆ, ಹೆಡ್ ಕ್ವಾರ್ಟರ್ ಇಟ್ ಇಸ್ ಇನ್ ಮುಂಬೈ, NPCIL. This is only controlling all these nuclear power plant in our India. Next, nuclear resources. Atomic Energy Commission. Of course, ನೋಡ್ರಿ 1947 ಭಾರತ ಸ್ವತಂತ್ರ ಆದ್ಮೇಲೆ ದೇಶದ ಮೊಟ್ಟ ಮೊದಲ ಪ್ರಧಾನಿ ನೆಹರೂಜಿಯವರು ಆವಾಗಿ ಭಾರತವನ್ನ ಒಂದು ಅಣುಶಕ್ತಿ ರಾಷ್ಟ್ರವನ್ನಾಗಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಂಡ್ರು. ಇದು ರಿಯಲಿ ಅಪ್ರಿಸಿಯೇಬಲ್, ಬಿಕಾಸ್ ನೆಹರೂಜಿ ನ್ಯೂ ದ ವ್ಯಾಲ್ಯೂ ಆಫ್ ನ್ಯೂಕ್ಲಿಯರ್ ಎನರ್ಜಿ, so that he start to take some initials to make this country nuclear power country. Of course, ಅದಕ್ಕೆ 1948 ರೀ ಅಟೋಮಿಕ್ ಎನರ್ಜಿ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು ನಮ್ಮ ನೆಹರೂಜಿ ಅವರು, 1948. ಓಕೆ, ಕಮಿಷನ್ ಏನ್ ಮಾಡ್ತದ, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ರಿಸರ್ಚ್ ಮಾಡಿ ಅದರದ್ದು ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡುವಂತೆ ಈ ಒಂದು ಆಯೋಗವನ್ನ ರಚನೆ ಮಾಡಿದ್ರು ನೆಹರೂಜಿ ಅವರು, ಅಟೋಮಿಕ್ ಎನರ್ಜಿ ಕಮಿಷನ್. ಇದರದ್ದು ಮುಖ್ಯಸ್ಥರಾಗಿ, ಓಕೆ, ಚೇರ್ಪರ್ಸನ್ ಆಗಿ, ಈ ಕಮಿಷನ್ ಚೇರ್ಪರ್ಸನ್ ಆಗಿ ಹೋಮಿ ಜಹಾಂಗೀರ್ ಬಾಬಾ ಅವರನ್ನ ನೇಮಿಸಿದರು. ಯಾರು ಅವರು? ಭಾರತದ ಅಣುಶಕ್ತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಎನರ್ಜಿ. ಯಾರು? ಹೋಮಿ ಜಹಾಂಗೀರ್ ಬಾಬಾ, ಫಾರ್ಸಿ ಇರೋರು ಆಕ್ಚುಲಿ. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು ಭಾರತದಲ್ಲಿ ಅಣುಶಕ್ತಿಯನ್ನ ಇನ್ನೊಂದು ಮಟ್ಟಕ್ಕೆ ಒಯ್ಲಕ್ಕ ಒಂದು ಏಜೆನ್ಸಿನ ಎಸ್ಟಾಬ್ಲಿಷ್ ಮಾಡಿದ್ರು, ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ, 1954ದಾಗ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ.
ಅಂದ್ರೆ ಫಸ್ಟ್ 5 ಪ್ಲಾನ್ದಾಗ ಇಲ್ರಿ ಒಂದು ಏಜೆನ್ಸಿನ ಎಸ್ಟಾಬ್ಲಿಷ್ ಮಾಡಿದ್ರು ನ್ಯೂಕ್ಲಿಯರ್ ಎನರ್ಜಿನ ನಮ್ಮ ಇಂಡಿಯಾದಾಗ ಇಂಟ್ರೊಡ್ಯೂಸ್ ಮಾಡ್ಲಕ್ಕ ಅದು ಎಕ್ಸಿಕ್ಯೂಟ್ ಮಾಡ್ಲಕ್ಕ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ. ಮತ್ ನೋಡ್ರಿ ಸರ್, ನೋಡಿ ಆಗಲೇ ಹೇಳಿದ್ ನಿಮ್ಗೆ ಡಾರ್ಕ್ ಸೈಡ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಇಂಡಿಯಾ. ಇಟ್ಸ್ ಅ ಡಾರ್ಕ್ ಸೈಡ್. ನೋಡ್ರಿ, ಬಾಬಾ ಹೋಮಿ ಜಹಾಂಗೀರ್ ಬಾಬಾ ವಿಶ್ವದ ಅತ್ಯಂತ ಮೋಸ್ಟ್ ಟ್ಯಾಲೆಂಟೆಡ್ ಸೈಂಟಿಸ್ಟ್ ಇನ್ ದಿ ನ್ಯೂಕ್ಲಿಯರ್ ಎನರ್ಜಿ ಇನ್ ದಟ್ ಟೈಮ್. ಆ ಟೈಮಿಗಿಲ್ರಿ ವರ್ಲ್ಡ್ ದಾಗೆ ಮೋಸ್ಟ್ ಫೇಮಸ್ ನ್ಯೂಕ್ಲಿಯರ್ ಎನರ್ಜೆಟಿಕ್ ಸೈನ್ಸ್ ಯಾರ ಸೈಂಟಿಸ್ಟ್ ಯಾರು ಅನ್ನೋದು ಬಾಬಾನೇ ಇದ್ರು. ಆಯ್ತಾ? ಆ, ಇದೇ ಟೈಮಿಗೆ 1957ದಾಗ ವರ್ಲ್ಡ್ ದಾಗಿಲ್ರಿ ಒಂದು ಎನ್ವೈರ್ಮೆಂಟ್ ಬೆಳೆದ್ಬಿಟ್ಟಿತ್ತು. ಪವರ್ಫುಲ್ ಕಂಟ್ರಿ ಆಗ್ಬೇಕಾಗಿ ನಾನ್ ಪವರ್ಫುಲ್ ನಾ ಹೇಳಿ ನಿಮಗ ಪವರ್ಫುಲ್ ಕಂಟ್ರಿ ಯಾವ್ದು ಕನ್ಸ್ಕೊತಾರೆ, ಯಾರ ಬಗ್ಗೆ ನ್ಯೂಕ್ಲಿಯರ್ ಬಾಂಬ್ ಅದ ಅವ್ರು ಪವರ್ಫುಲ್ ಅಂತ ಕನ್ಸ್ಕೊತಾರೆ. ಎಲ್ಲಾ ಕಂಟ್ರಿಗಳು ಈ ನ್ಯೂಕ್ಲಿಯರ್ ಎನರ್ಜಿನ ಬಳಸ್ಕೊಂಡು ಬಾಂಬ್ ತಯಾರು ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡತ್ತಿರ. ಯಾಕೆ ಹೇಳ್ರಿ, ಎರಡನೇ ಮಹಾಯುದ್ಧ ಮುಗಿದಿತ್ತು, ಶೀತಲ ಸಮರ ಬಂದಿತ್ತು. ಶೀತಲ ಸಮರ ಮತ್ತೆ ಮೂರನೇ ಮಹಾಯುದ್ಧಕ್ಕೆ ಎಡೆ ಮಾಡಿ ಕೊಡುವಂತಹ ಸಂದರ್ಭಗಳು ಬರಬಹುದು. ಥರ್ಡ್ ವರ್ಲ್ಡ್ ವಾರ್ ಆಗಬಹುದು. ಆ ಥರ್ಡ್ ವರ್ಲ್ಡ್ ವಾರ್ ಆಯ್ತು ಅಂತಂದ್ರೆ ನಮ್ಮ ದೇಶಕ್ಕೆ ನಾವು ಪ್ರೊಟೆಕ್ಷನ್ ಕೊಡ್ಬೇಕಾದ್ರೆ ನಾನು ಏನಾಗಬೇಕು, ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ರಾಷ್ಟ್ರಗಳು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ಬೇಕಂತ ಪ್ಲಾನ್ ಮಾಡಾಕ್ತಿರು. ಎಲ್ಲಾ ರಾಷ್ಟ್ರಗಳು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿದ್ರು ಅಂತಂದ್ರೆ ಇಲ್ರಿ ಎಲ್ಲರ ಬಲ್ಲೂ ನ್ಯೂಕ್ಲಿಯರ್ ಬಾಂಬ್ಸ್ ಬರ್ತಾವ. ಅವಾಗ ವರ್ಲ್ಡ್ ಏನಾಗಿರ್ತದ, ಥ್ರೆಟನ್ದಾಗಿರ್ತದ, ವರ್ಲ್ಡ್ ಪ್ಯಾನಿಕ್ ದಾಗಿರ್ತದ. ಎಲ್ಲರೂ ಒಬ್ಬರ ಮೇಲೆ ಒಬ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ಲತ್ತಾರ, ವರ್ಲ್ಡ್ ಏನಾಗ್ತದ, ಸರ್ವನಾಶ ಆಗುತ್ತದೆ. ಹೌದಿಲ್ಲ? ಹಾಗಾಗಿ ಈ ನ್ಯೂಕ್ಲಿಯರ್ ಎನರ್ಜಿನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ದಾಗ ಒಂದು ಏಜೆನ್ಸಿ ಓಪನ್ ಮಾಡಿದ್ರು. ಅದ್ರ ಹೆಸರೇ ಇಲ್ರಿ IAEA, ಇಂಡಿಯನ್ ಅಟೋಮಿಕ್ ಎನರ್ಜಿ ಏಜೆನ್ಸಿ. ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ. ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ. ಸರ್, 1957ದಾಗ ಎಸ್ಟಾಬ್ಲಿಷ್ ಆಯ್ತು. ಹೆಡ್ ಕ್ವಾರ್ಟರ್ ಇಸ್ ಇನ್ ಆಸ್ಟ್ರಿಯಾ ವಿಯೆನ್ನಾದಾಗ. ಆಸ್ಟ್ರಿಯಾ ವಿಯೆನ್ನಾ. ಈಗ ಈ IAEA ಹೆಡ್ ಯಾರಪ್ಪ ಸರ್, ಡೈರೆಕ್ಟರ್ ಅಂತ ಕರಿತೀವಿ ಅವರಿಗೆ, ರಫೇಲ್ ಗ್ರಾಸಿಸ್. ಇವರು ಇದ್ರ ಹೆಡ್ ಸೀಟ್ ಕ್ವಶನ್ ಕೇಳ್ಬೋದು ನೋಡ್ರಿ. IAEA ಡೈರೆಕ್ಟರ್ ಯಾರ ಈ ಸರ್, ರಫೇಲ್ ಗ್ರಾಸಿಸ್. ಓಕೆ, ಇದ್ರದ್ದು ಹೆಡ್ ಕ್ವಾರ್ಟರ್ ಕೂಡ ಕೇಳಬಹುದು. ಇಲ್ಲಿ ಆಸ್ಟ್ರಿಯಾದ ವಿಯೆನ್ನಾ. ಎಸ್ಟಾಬ್ಲಿಷ್ ಆಗಿ ಇಯರ್ 1957. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರ ಕೇಳ್ರಿ, ಹೋಮಿ ಜಹಾಂಗೀರ್ ಬಾಬಾ ಅವರು 1966 ಈ IAEA ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಕಾನ್ಫರೆನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಸ್ಟ್ರಿಯಾ ಪ್ಲೇನ್ ದಾಗ ಹೋಗ್ತಿರ್ತಾರೆ 1966 ಜಾನ್ವರಿ 24. ಆ ಆಸ್ಟ್ರಿಯಾದು IAEA ಕಾನ್ಫರೆನ್ಸ್ ಅಟೆಂಡ್ ಆಗ್ಲಿಕ್ಕೆ ಹೋಲ್ಕತ್ತಾಗೆ ಪ್ಲೇನ್ ಕ್ರಾಶ್ ದಾಗಿಲ್ರಿ ನಮ್ದು ಹೋಮಿ ಜಹಾಂಗೀರ್ ಬಾಬಾ ಅವ್ರದ್ದು ಡೆತ್ ಆಗ್ತದ. ಈ ಆಕ್ಸಿಡೆಂಟ್ ಭಾರತವನ್ನ 30 ವರ್ಷಗಳ ಕಾಲ ಈ ಅಣುಶಕ್ತಿಯಲ್ಲಿ ಮುಂದುವರಿಸ್ಬಿಡ್ತು. ನೋಡ್ರಿ, ಒಬ್ಬರ ಮರಣ ನಮ್ಮ ಭಾರತವನ್ನ 30 ವರ್ಷಗಳ ಕಾಲ ಹಿಂದಿಕ್ಕತ್ತು ನೋಡ್ರಿ. ಎಸ್, ದಟ್ ಈಸ್ ಅ ಪವರ್ ಆಫ್ ಪರ್ಸನ್, ಹೋಮಿ ಜಹಾಂಗೀರ್ ಬಾಬಾ. ಸರ್, so many people predict this accident. What happened while going to Austria? It was not accident, it's a murder, planned murder. ಯಾಕೆ ಸರ್ ಜನ ಈ ತರ ಪ್ರಿಡಿಕ್ಷನ್ ಮಾಡ್ತಾರೆ ಅಂತಂದ್ರೆ, ಇನ್ ದ ಟೈಮ್ ಸಮ್ ಆಫ್ ಕಂಟ್ರೀಸ್ ವೇರ್ ದೇರ್, ದಟ್ ಕಂಟ್ರಿ ನಾಟ್ ಬಿಯರ್ ಟು ಮೇಕ್ ದಿಸ್ ಕಂಟ್ರಿ ಟು ಬಿಕಮ್ ದಿಸ್ ಇಂಡಿಯಾ ಒನ್ ಆಫ್ ದಿ ನ್ಯೂಕ್ಲಿಯರ್ ಪವರ್. ಅಫ್ಕೋರ್ಸ್ ಕೆಲವೊಂದು ರಾಷ್ಟ್ರಗಳಿದ್ದು ಆ ಟೈಮಿಗೆ ಆ ರಾಷ್ಟ್ರಗಳಿಗೆ ಭಾರತ ಅಣುಶಕ್ತಿ ರಾಷ್ಟ್ರವಾಗೋದು ನೋಡಕ್ ಇಷ್ಟನೇ ಇದ್ದಿಲ್ಲ. ಹಾಗಾಗಿ ಬಾಬಾ ಅವರ ಡೆತ್ ಆದ್ರೆ ನಮ್ಮ ಭಾರತ ಅಣುಶಕ್ತಿ ರಾಷ್ಟ್ರ ಆಗಲ್ಲ ಅಂತ ಹೇಳಿ ಗೊತ್ತಿತ್ತು. ಹಾಗಾಗಿ ಬಾಬಾ ಅವರದು ಪ್ಲಾನ್ಡ್ ಮರ್ಡರ್ ಅಂತ ಕೆಲವೊಬ್ರು ಅಂದ್ರೆ, ಕೆಲವರು ಇಲ್ಲ ಸರ್ ಇದು ಆಕ್ಸಿಡೆಂಟ್ ಇತ್ತು ಅಂತ ಹೇಳಿ ಊಹೆ ಮಾಡ್ತಾರೆ. ಯಾವ್ದು ನಿಜವೋ ಯಾವ ಸುಳ್ಳೋ ಗೊತ್ತಿಲ್ಲ. ಬಟ್ ಇಷ್ಟು ಮಾಡ್ತಾರೆ, 1966 ಇಟ್ ಇಸ್ ಅ ಡಾರ್ಕ್ ಇಯರ್ ಫಾರ್ ಅವರ್ ಕಂಟ್ರಿ. ಯಾಕೆ ಸರ್ ಅಂತಂದ್ರೆ, ಇದೇ ವರ್ಷ ಇದೇ ತಿಂಗಳ ಇದೇ ತಿಂಗಳ 9 ತಾರೀಕು ನಮ್ಮ ದೇಶದ್ದು ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು
ಸಂಶಯಾತ್ಮಕವಾಗಿ ತಾಸ್ಕೆಂಟ್ನಾಗ ಡೆತ್ ಆಯ್ತು. ಜಾನ್ವರಿ 9ಕ್ಕೆ ಇವ್ರ ಡೆತ್ ಆದ್ರೆ ಜಾನ್ವರಿ 24ಕ್ಕೆ ಬಾಬಾ ಅವ್ರ ಡೆತ್. ಎರಡೂ ಸಂಶಯಾತ್ಮಕ ಸಾವಯವ. ಹಾಗಾಗಿ ಇಟ್ ಕುಡ್ ಬಿ ಸೇ ಇಟ್ಸ್ ಅ ಡಾರ್ಕ್ ಸೈಡ್ ಆಫ್ ಅವರ್ ಇಂಡಿಯಾ. ನಮ್ಗೆ ಇನ್ನೂವರೆಗೂ ತಿಳ್ಕೊಳ್ಳಲಿಲ್ಲ ಸತ್ಯ ಯಾವುದು ಮಿಥ್ಯ ಯಾವುದು. ಎನಿವೆ ನೆಕ್ಸ್ಟ್ ನೋಡಿ ಸರ್, ನಮ್ದು ಯಾವಾಗ ಬಾಬಾ ಅವ್ರದ್ದು ಡೆತ್ ಆಯ್ತು 1966ದಾಗ. ಓಕೆ, ಅವಾಗೆ ಇದು 1954ದಾಗ ಎಸ್ಟಾಬ್ಲಿಷ್ ಆಗದಂತಹ ಡಿಪಾರ್ಟ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಏನಿತ್ತು, ಓಕೆ, ಡಿಪಾರ್ಟ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಏನಿತ್ತು ಅಥವಾ ಅಟೋಮಿಕ್ ಎನರ್ಜಿ ಏನಿತ್ತು, ಇದನ್ನ 1969ದಾಗ ಬಾರ್ಕ್ ಅಂತ ಹೇಳಿ ಮಾಡಿದ್ರು. ಆಕ್ಚುಲಿ ದೇ ಹ್ಯಾವ್ ರೋಟ್ ರಾಂಗ್. ಇಟ್ ಈಸ್ 1967. ಸಾರಿ ಫಾರ್ ಇನ್ಕನ್ವೀನಿಯಂಟ್, ಟೈಪ್ ಮಾಡೋದು ಮಿಸ್ಟೇಕ್ ಮಾಡಿದ್ದಾರೆ. ಇರಲಿ, ಬಾರ್ಕ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1967. ಸರ್ 1954ದಾಗಿದ್ದಂತಹ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಏನಿತ್ತು ಅದಕ್ಕೆ ಹೆಸರು ಚೇಂಜ್ ಮಾಡಿ ಏನ್ ಮಾಡಿದ್ರು, ಬಾರ್ಕ್ ಅಂತ ಹೇಳಿ ಮಾಡಿದ್ರು. ಬಾರ್ಕ್ ಅಂದ್ರೆ ಏನ್ರಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. ಹೆಡ್ ಕ್ವಾರ್ಟರ್ ಇಟ್ ಈಸ್ ಇನ್ ಬಾಂಬೆ. ನೋಡ್ರಿ, 1954ದಾಗ ಎಸ್ಟಾಬ್ಲಿಷ್ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಏನಿತ್ತು ನೋಡ್ರಿ, ಅದಕ್ಕೆ ಏನಂತ ಹೆಸರು ಮಾಡ್ರಿ ಈಗ, ಬಾರ್ಕ್ ಅಂತ ಮಾಡ್ರಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. ಇದು ಸುಮಾರು ಸಲ ಕ್ವಶನ್ ಆಗಿರ್ಬೋದು. ಬಾರ್ಕ್ ವಿಸ್ತೃತ ರೂಪವೇನು, ಬಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ, ಈ ತರ. DAE ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ರೀನೇಮ್ಡ್ ಬಾರ್ಕ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಇನ್ ದ ಇಯರ್ 1967. ಹೆಡ್ ಕ್ವಾರ್ಟರ್ ಇಟ್ ಇಸ್ ಇನ್ ಬಾಂಬೆ. ಬಾಂಬೆದಾಗೆಲ್ಲದ ಟ್ರಾಂಬೆ ಅನ್ನೋ ಪ್ಲೇಸ್ ಅದ, ಅಲ್ಲಿ ಇದರ ಕೇಂದ್ರ ಕಚೇರಿ ಅದ ರೀ. ಓಕೆ, ನಮ್ಮ ಇಂಡಿಯಾದು ಎನಿ ನ್ಯೂಕ್ಲಿಯರ್ ರಿಸರ್ಚ್ ಅಲ್ಲಿ, ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಅಲ್ಲಿ, ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ದಿಸ್ ಬಾರ್ಕ್. ನೆಕ್ಸ್ಟ್ ನೋಡ್ರಿ, ನಾ ಹೇಳದಲ್ಲ ಹಾಗಾನೆ ವಿಶ್ವದ ಅಣುಶಕ್ತಿಯನ್ನ ನಿಯಂತ್ರಿಸಲು IAEA ಎಸ್ಟಾಬ್ಲಿಷ್ ಮಾಡ್ರೆ, ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಇನ್ ದ ಇಯರ್ 1954. ಹೆಡ್ ಕ್ವಾರ್ಟರ್ ಇಟ್ ಈಸ್ ಇನ್ ಆಸ್ಟ್ರಿಯಾದ ವಿಯೆನ್ನಾ. ನಾವು ದ ಹೆಡ್ ಈಸ್ ಗ್ರಾಸ್, ರಫೇಲ್ ಗ್ರಾಸ್. ಓಕೆ ಸರ್, ನಾ ಹೇಳ್ದ ವರ್ಲ್ಡ್ 4 ನ್ಯೂಕ್ಲಿಯರ್ ಪವರ್ ಕಂಟ್ರಿದಾಗ ಭಾರತನು ಕೂಡ ಒಂದು. ಓಕೆ, ಇದು ಹೆಮ್ಮೆಯ ವಿಷಯ ಸರ್. ಭಾರತ ಕೂಡ ಒಂದು ಏನು ಅಲ್ಲಿ ನಿದರ್ಶನ ಅವ ಅಂತಂದ್ರೆ 1974 May 1. ಓಕೆ, ಆ ಟೈಮಿಗೆ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿ ಇದ್ದರು. ಇವಾಗ ಭಾರತ ಮೊಟ್ಟ ಮೊದಲ ಬಾರಿಗೆ ಅಣುಶಕ್ತಿಯನ್ನ ರಾಜಸ್ಥಾನದ ಪೋಖ್ರಾನ್ ಎನ್ನುವ ಪ್ರದೇಶದಲ್ಲಿ ಟೆಸ್ಟ್ ಮಾಡುತ್ತೆ, ಪರೀಕ್ಷೆ ಮಾಡುತ್ತೆ. ಒಂದು ಬಾಂಬ್ ಒಗೆದು ನೋಡಿದರೆ ಅಣುಶಕ್ತಿ ಎಲ್ಲಿ, ಒಂದು ಬಾಂಬ್ ರಾಜಸ್ಥಾನದ ಪೋಖ್ರಾನ್ದಾಗ. ಯಾವಾಗ 1 May 1974ದಾಗ. ಸರ್ ಆ ಟೈಮಿಗೆ ಬಾಂಬ್ ತಯಾರು ಮಾಡೋದು, ಒಂದು ಬಾಂಬ್ ನೋಡೋದು, ಇಟ್ಸ್ ನಾಟ್ ಈಸಿ. ಬಿಕಾಸ್ ಟೆಕ್ನಾಲಜಿ ಕೂಡ ಅಷ್ಟೊಂದು ಇದ್ದಿದ್ದಿಲ್ಲ. ಅದ ಬೇರೆ 1966ದಾಗೆ ಭಾರತದ ಅಣುಶಕ್ತಿ ಪಿತಾಮಹ ಬಾಬಾ ಅವ್ರದ್ದು ಡೆತ್ ಆಗ್ಯದ. ಅದ್ರೂ ಭಾರತ ಬಿಡಲಿಲ್ಲ. ಎಸ್, ಓಕೆ, ಆ ಟೈಮಿಗೆ ರಾಜಾರಾಮಣ್ಣ ಅವರಿದ್ದರು. ಅವರ ನೇತೃತ್ವದಲ್ಲಿ 1974ದಾಗ ಅಣುಶಕ್ತಿ ಪ್ರಯೋಗ ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ನಿಶ್ಚಯಿಸಿದಾಗ ಪೋಖ್ರಾನ್ನಲ್ಲಿ ಈ ಅಣುಶಕ್ತಿಯನ್ನ ಪ್ರಯೋಗಿಸಲಾಯಿತು. ಓಕೆ, ಈ ಅಣುಶಕ್ತಿಯನ್ನ ಪ್ರದರ್ಶಿಸಲು, ಅಣುಶಕ್ತಿಯನ್ನ ನಾವು ಟೆಸ್ಟ್ ಮಾಡಲು ಇದಕ್ಕೊಂದು ಹೆಸರು ಕೊಟ್ಟೆವು, ಆಪರೇಷನ್ ಬುದ್ಧ ಸ್ಮೈಲಿಂಗ್ ಅಂತ. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫುಲ್ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು. ಹಾಗಾಗಿ ಇದಕ್ಕೊಂದು ಹೆಸರು ಕೊಟ್ಟರು, ಆಪರೇಷನ್ ಬುದ್ಧ ಸ್ಮೈಲಿಂಗ್ ಅಂತ. ಇಲ್ಲಿ ಇದರಲ್ಲಿ ಕೆಲವೊಬ್ರು ಹೇಳ್ತಾರೆ ಸರ್ 1974 ವೆನ್ ಇಟ್ ಈಸ್ ಡನ್ ಟೆಸ್ಟ್ ಇನ್ ದಿ ಪೋಖ್ರಾನ್ ಇಟ್ ಇಸ್ ಫೇಲ್ ಅಂತ ಹೇಳ್ತಾರೆ. ಕೆಲವೊಬ್ರು ಸಕ್ಸಸ್ ಅಂತ ಹೇಳ್ತಾರೆ. ವಾಟ್ ಎವರ್ ಇಟ್, ವಿ ಶಾಲ್ ಟೆಲ್ ಇಟ್, ಇಟ್ಸ್ ಅ ಸಕ್ಸಸ್. ಎನಿವೆ, ಬಟ್ ಎಕ್ಸ್ಟ್ರೀಮ್ ಸಕ್ಸಸ್ ಆಗಿದೆ ಯಾವಾಗಪ್ಪ ಅಂದ್ರೆ 1998 May 11th. ಇನ್ ದ ಟೈಮ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರು, ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ, ಅದಕ್ಕೆ ಮಿಸೈಲ್ ಮ್ಯಾನ್ ಅಂದಿವ್ರಿ ಅವ್ರಿಗೆ, ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ 1998 11 May ರಂದು ಅದೇ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಮತ್ತೆ ನಾವು ಅಣುಶಕ್ತಿಯನ್ನ ಪ್ರದರ್ಶಿಸಿದೆವು, ಟೆಸ್ಟ್ ಮಾಡಿದೆವು. ಇದಕ್ಕೆ ಹೆಸರು ಕೊಟ್ಟರು
ಆಪರೇಷನ್ ಶಕ್ತಿ ಅಂತ ಹೇಳಿ ಹೆಸರುಪಟ್ಟವು. ಇಟ್ ವಾಸ್ ಗ್ರ್ಯಾಂಡ್ ಸಕ್ಸೆಸ್, ನೋ ಡೌಟ್ ಇಟ್ ವಾಸ್ ಗ್ರ್ಯಾಂಡ್ ಸಕ್ಸೆಸ್. Whole world turned towards India because India also successfully became nuclear power country. Like this, India has seen many up and downs. Okay, now India is one of the charming country in the world which is researching in the inventing new resources. Yes, dear students, ಎಲ್ಲಾ ರಾಷ್ಟ್ರಗಳು ಈ ನ್ಯೂಕ್ಲಿಯರ್ ಎನರ್ಜಿದಾಗ ಸೆಕೆಂಡ್ ಸ್ಟೇಜ್ದಾಗ ಇದ್ರಲ್ರಿ, ನಾವು ಥರ್ಡ್ ಸ್ಟೇಜ್ದಾಗ ಇದ್ದೀವಿ ರಿಸರ್ಚ್ಮೆಂಟ್. ಇದು ನಮ್ಮ ಹೆಮ್ಮೆಯ ವಿಷಯ. ಇವತ್ತಿಲ್ಲ ನಾಳೆ ಮತ್ತೆ ಭಾರತ ಈ ನ್ಯೂಕ್ಲಿಯರ್ ಎನರ್ಜಿದಾಗ ಇನ್ನೊಂದು ಮಟ್ಟಕ್ಕೆ ಹೋಗ್ತದ. ಓಕೆ, ಭಾರತ ಮತ್ತಷ್ಟು ಸದೃಢ ರಾಷ್ಟ್ರ ಆಗ್ತದ ಅನ್ನುವ ಒಂದು ಭರವಸೆಯಲ್ಲಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.